ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತೊಂದು ಪುದೀನ ಚಟ್ನಿ ಮಾಡೋಣ. ಫಸ್ಟ್ ನಾನಿಲ್ಲಿ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಷ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಶುಗರ್ ಫ್ರೆಂಡ್ಸ್. ಸ್ವಲ್ಪ, ಯಾಕಂದರೆ ಚಟ್ನಿ ಟೇಸ್ಟಾಗಿ ಬರಬೇಕು ಅಂತ ಅನ್ನೋದಾದರೆ ಸ್ವಲ್ಪ ಶುಗರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಕಡಲೆಬೀಜವನ್ನು ಹುರಿದಿಟ್ಕೊಂಡಿದ್ದೀನಿ. ಕಡಲೆಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಯಾವುದು ಒಣಗಿದ ಮೆಣಸಿನ್ಕಾಯಿ ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿದ ಮೆಣಸಿನ್ಕಾಯನ್ನು ಹಾಕಿ ಕಡಲೆಬೀಜನ ಒಟ್ಟು ತಿಕ್ಕೊಂಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು. ಯಾಕಂದರೆ ಮಕ್ಕಳು ಆಲ್ಮೋಸ್ಟು ಮಕ್ಕಳಿಂದ ಅಂತಲ್ಲ, ದೊಡ್ಡವರಿಂದ ಹಿಡಿದು ಎಲ್ಲ ಹೊರಗಡೆ ಎಸಿತಾರೆ. ಹಾಗಾಗಿ ನಾವು ಈ ಥರ ಚಟ್ನಿ ಮಾಡುವಾಗ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಮಕ್ಳಿಗೂ ಗೊತ್ತಾಗೋದಿಲ್ಲ, ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಹಾಗಾಗಿ ಇದು ಮೂರನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಒಂದು ಸಾರಿ ಅದು ನಾವು ಏನೇನು ಹಾಕಿರ್ತೀವಿ ಚಟ್ನಿಗೆ, ಚಟ್ನಿ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು, ಸ್ವಲ್ಪ ಶುಗರು, ಕಡಲೆಬೀಜ ಇದನ್ನೆಲ್ಲ ಒಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಅದ್ರ ಜೊತೆಗೆ ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಬಹುದು ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಚಟ್ನಿಗೆ ಅಂದರೆ ಮಿಕ್ಸಿ ಜಾರ್ಗೆ ಒಂದು ಎರಡು ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ತುಂಬ ಗ್ರೈಂಡ್ ಮಾಡೋಂಥದ್ದು ಬೇಕಾಗಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ ಆಗಿದೆ. ಬಿಸಿ ಬಿಸಿ ದೋಸೆ ಜೊತೆಗೆ ಚಟ್ನಿ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ನೀವು ಚಪಾತಿಗಾಗಬಹುದು, ಅಕ್ಕಿ ರೊಟ್ಟಿಗಾಗಬಹುದು, ಅಥವಾ ರಾಗಿ ರೊಟ್ಟಿಗೋ ಅಥವಾ ರವೆ ರೊಟ್ಟಿಗೋ ಯಾವುದಕ್ಕಾದರೂ ಸರಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇವತ್ತು ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನು ಸ್ವಲ್ಪ ಪಡ್ಡು ಮತ್ತು ದೋಸೆಯನ್ನು ಮಾಡಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಟ್ನಿನಾದರೂ ಮಾಡಿ, ಅಥವಾ ಪಲ್ಯ ಆದರೂ ಮಾಡಬಹುದು. ಅಥವಾ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ಮಕ್ಕಳು ಒಂದು ದೋಸೆ ತಿನ್ನೋದು ಬದಲಾಗಿ 2 ದೋಸೆಯನ್ನು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು.